ಹೆಂಗೆ ಒಟ್ಟುಗೂಡಿಸಿದ್ದು ಹೇಗೆ? ಅಂದರೆ ಸ್ಥಳೀಯರು ಹವ್ಯಾಸಿ ರಂಗಭೂಮಿ ಅಂತ ನಾನೇನನ್ನು ಹೇಳಿದೆ, ಆ ಹವ್ಯಾಸಿಗಳು ಇಲ್ಲಿ ರೈತಾಪಿ ವರ್ಗ, ಅವರು ಮುಖ್ಯವಾಗಿ ರೈತಾಪಿ ವರ್ಗ. ಅವರು ಬೆಳಗ್ಗೆಯಿಂದ ತೋಟ ಹೊಲದಲ್ಲಿ ಕೆಲಸ ಮಾಡೋರು. ಸಂಜೆ ಹೊತ್ತು ಆಮೇಲೆ ಅಡಿಕೆ ಇಲ್ಲಿ ಪ್ರಮುಖವಾದ ಕೃಷಿ. ಅದು ಒಂದು ಕೆಲವು ತಿಂಗಳು ಮಾತ್ರ ಬ್ಯುಸಿ ಇರುತ್ತೆ, ಕೆಲಸ ಇರುತ್ತೆ. ಆಮೇಲೆ ಕೆಲವು ತಿಂಗಳು ಖಾಲಿ ಇರ್ತಾರೆ. ಆ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಅವರು ಥಿಯೇಟ್ರು ಶುರು ಮಾಡಿದ್ದಾರೆ. ಥಿಯೇಟ್ರ್ ಜರ್ನಿ ಎಷ್ಟು ವರ್ಷ ಆಗಿರ್ಬೋದು ಅಂದಾಜು ಇದು ಆರಂಭ? ಈಗ ನೀವು ಬಂದಿರೋದು ನೀನಾಸಂಗೆ 75 ವರ್ಷ ಆದ ಸಂಭ್ರಮದಲ್ಲಿ ಬಂದಿದೆ. 75 ವರ್ಷ ಅಂತ ಹೇಳಿದ್ರೆ ಒಂದು ಸಂಸ್ಥೆಗೆ ಒಂದು ರೀತಿಯಾಗಿ ಶುಭ ಸಂಭ್ರಮ, ಮಹೋತ್ಸವದ ಸಮಯ. ಹೌದು, 75 ವರ್ಷ ಹಿಂದಕ್ಕೆ ತಿರುಗಿ ನೋಡಿದ್ರೆ ಹಬ್ಬ ಅಂತ ಅನ್ಸುತ್ತೆ. ಹೌದು ಹೌದು. ಓಕೆ, ಹಾಗಾದ್ರೆ ಈ ರೀತಿಯಾಗಿ ಬೆಳೀತಾ ಹೋಯ್ತು. ಹೌದು ಹೌದು. ಆರಂಭ ಘಟ್ಟದಲ್ಲಿ ಯಾವೆಲ್ಲ ನಾಟಕಗಳ ಇಲ್ಲಿ ಹೊಸ ರೀತಿಯ ನಾಟಕಗಳು ಮೊದಲು ಕಂಪನಿ ನಾಟಕಗಳಾಗಿದ್ದಾವೆ. ಆ ನಂತರ ಸ್ವಲ್ಪ ಹೊಸ ರೀತಿಯ ಶಹಜಹಾನ್, ನೂರ್ ಜಹಾನ್, ಈ ಥರದ ತುಂಬ ಬೇರೆ ಬೇರೆ ರೀತಿಯ ನಾಟಕಗಳು ಇಲ್ಲಿ ಆಗಿದ್ದಾವೆ. ತುಂಬ ಆಧುನಿಕ ಕನ್ನಡ ರಂಗಭೂಮಿಯನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಓಕೆ, ಅಂದ್ರೆ ಜನಗಳಿಗೆ ತುಂಬಾ ಕನೆಕ್ಟಿವಿಟಿ ಆಗಿರಬೇಕು. ಹೌದೌದು. ಅಂದರೆ ತುಂಬ ಹಿಂದೆ ಮಾಡ್ತಾ ಇದ್ದ ರಂಗಭೂಮಿಗಿಂತ ತುಂಬ ಭಿನ್ನವಾದ ಒಂದು ರಂಗಭೂಮಿಯನ್ನು ನಾವು ಮಾಡಬೇಕು. ಅವಾಗ ಅಂದ್ರೆ ಮನೋರಂಜನೆ ಅಂದ್ರೆ ನಾಟಕಗಳೇ, ಹಾಡು ಇದೆಲ್ಲ ಇತ್ತು. ಇದು ಸ್ಥಾಪನೆ ಆದಾಗ ಜನ ನಾಟಕಗಳನ್ನ ನೋಡಕ್ ಬರೋವ್ರ ತುಂಬ ಬರ್ತಾ ಇದ್ರು. ಅವಾಗ ಟಿವಿ ಇರಲಿಲ್ಲ, ಸಿನಿಮಾ ಶುರುವಾಗಿತ್ತು ಆಗ್ತಾನೆ. ಇಷ್ಟೊಂದು ಸಿನಿಮಾದ ಇದು ಹಬ್ಬರನೂ ಇರಲಿಲ್ಲ. ಈಗ ಸ್ವಲ್ಪ ಕಮ್ಮಿ ಆಗಿದೆ ಸಿನಿಮಾದ್ದು. ಈಗ ಈ ಟಿ ವಿ ಬಂದ ಮೇಲೆ ಸಿನಿಮಾದ್ದು ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಎಲ್ಲ ಟಿವಿನೂ ಹೋಯ್ತು, ಸಿನಿಮಾನೂ ಹೋಯ್ತು, ಸೀರಿಯಲ್ ಹೋಯ್ತು, ಓ ಟಿ ಟಿ ಕಡೆ ಎಲ್ಲ ಅಂಗ ಎಲ್ಲೇ ನೋಡೋದು. ಹೌದು ಹೌದು ಹೌದು. ಹಾಗಾಗಿ ಆವತ್ತು ಏನು ಬೇರೆ ಮನರಂಜನೆ ಇಲ್ಲದೆ ಇದ್ದಿದ್ದಕ್ಕೆ ತುಂಬ ಜನ ಇದಕ್ಕೆ ಬರ್ತಾಯಿದ್ರು, ಪ್ರೋತ್ಸಾಹ ಮಾಡ್ತಾಯಿದ್ರು. ನಾಟಕ ಮಾಡಿದ ಮೇಲೆ ಆ ನಾಟಕದ ಬಗ್ಗೆ ವಿಮರ್ಶೆ ಮಾಡ್ತಾಯಿದ್ರು. ಅಲ್ಲಿನೇ ಚರ್ಚೆ. ಹೌದೌದು, ವಿಮರ್ಶೆ ಮಾಡ್ತಾಯಿದ್ರು. ಆಮೇಲೆ ನಾಟಕ ಮಾಡೋರಿಗೂ ಎಲ್ಲ ಒಂದು ಕಡೆಗೆ ನಾವು ಯಾವ ರೀತಿಯಲ್ಲಿ ರಂಗಭೂಮಿಯಲ್ಲಿ ಕೆಲಸ ಮಾಡಬೇಕು ಅನ್ನುವ ಪಾಠಗಳು ಸಹ ಜನರ ಮೂಲಕನೇ ಸಿಗ್ತಾಯಿತ್ತು. ಓಕೆ.